ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾಕಮ್ಮ ಈ ಥರ ಮಾಡಿದ್ರೆ? ಇಷ್ಟು ವರ್ಷ ನಿಮಗೆ ನಮ್ಮ ನೆನಪು ಹಾಕ್ಲೇ ಇಲ್ವಾ? ನಮ್ಮನ್ನೆಲ್ಲ ನೋಡ್ಬೇಕು ಅಂತ ಅನ್ನಿಸ್ಲಿಲ್ವಾ? ನಾನೇನೋ ತಪ್ಪು ತಿಳ್ಕೊಂಡಿದ್ದೆ, ಆದ್ರೆ ನಿಮ್ಗೆಲ್ಲ ಗೊತ್ತಿತ್ತು ಅಂತ. ಯಾಕಮ್ಮ ನಮ್ಮ ನೋಡೋದಿಕ್ ಬರ್ಲಿಲ್ಲ? ಯಾಕೆ ಮನೆಗೆ ಬರ್ಲಿಲ್ಲ ಅಮ್ಮ? ಅಮ್ಮ ಪ್ಲೀಸ್ ಮಾತಾಡಿ. ನಿಮ್ಮನ್ನು ನೋಡ್ತೀರಿ, ನಿಮ್ಮ ಎದುರು ನಿಂತ್ಕೊಳ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಳ್ಳಿಲ್ಲ. ನೀವಿಲ್ಲ ಅನ್ನೋ ಸುಳ್ಳಲ್ಲಿ ಬದುಕ್ಬಿಟ್ಟು. ಬಟ್ ನಿಮ್ಗೆಲ್ಲ ಸತ್ಯನೋ ಗೊತ್ತಿತ್ತಲ್ವಮ್ಮ? ಯಾಕಮ್ಮ ಹೀಗೆ ಮಾಡಿದ್ರಿ ಹೇಳಿಮ್ಮ. ಅಮ್ಮ ಪ್ಲೀಸ್, ನಿಮ್ಮ ಸೈಲೆನ್ಸ್ ನಾನು ತಡ್ಕೊಳ್ಳೋದಿಕ್ಕಾಗಲ್ಲ. ಇಷ್ಟು ವರ್ಷ ನಾನು ಅನುಭವಿಸಿದ ನೋವು ಸಾಕು. ನಾನು ಮತ್ತೆ ಇದನ್ನೆಲ್ಲ ಮೊದಲಿಂದ ಅನುಭವಿಸೋದಕ್ಕೆ ಸಾಧ್ಯ ಇಲ್ಲಮ್ಮ. ಹೇಳಿಮ್ಮ, ನಿಮ್ಮ ಮನೆಗೆ ಯಾಕೆ ಬರಲಿಲ್ಲ? ನಮ್ಮನ್ನು ಯಾಕೆ ಹುಡುಕೋದಿಕ್ಕೆ ಪ್ರಯತ್ನ ಮಾಡಲಿಲ್ಲ? ಅಮ್ಮ ಇದೆಲ್ಲ ಯಾಕಾಯ್ತು? ಯಾರು ಇದನ್ನೆಲ್ಲ ಮಾಡಿದ್ದು ಅಂತ ನೀವು ಹೇಳಲೇಬೇಕು. ಹೇಳಿಮ್ಮ. ಸಮಾಧಾನ ಮಾಡ್ಕೊಳ್ಳಿ ಸರ್. ಅವ್ರಿಗೂ ನಿಮ್ಮಷ್ಟೇ ಆಶ್ಚರ್ಯ ಆಗಿರುತ್ತಲ್ಲ ಸರ್. ನೀವು ಒಂದೇ ಸಾರಿ 100 ಸಾವಿರ ಪ್ರಶ್ನೆ ಕೇಳಿದ್ರೆ ಅವ್ರು ಹೇಗೆ ಹೇಳ್ತಾರೆ ಸರ್? ಅವ್ರಿಗೂ ಮಾತು ಕಟ್ಟಂಗೆ ಆಗುತ್ತೆ ಸರ್. ಮೊದಲು ಮನೆ ಕರ್ಕೊಂಡು ಹೋದ, ಆಮೇಲೆ ನೀವು ಎಷ್ಟು ಬೇಕಾದ್ರೂ ಮಾತಾಡ್ಬೋದು ಸರ್. ಅವ್ರು ನಿಮ್ಮನ್ನು 25 ವರ್ಷ ನಂತರ ನೋಡ್ತಾ ಇದ್ದಾರೆ. ತುಂಬ ಗಾಬರಿ ಆಗಿದ್ದಾರೆ ಸರ್. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳೋದು ಬೇಡ ಸರ್. ರಿಯಲಿ ಸಾರಿ. ನನ್ನ ಎಮೋಷನ್ಸ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಿದೆ. ಬನ್ನಿಮ್ಮ, ಮನೆಗೆ ಹೋಗೋಣ ಬನ್ನಿ. ನಿಮ್ಗೋಸ್ಕರ ವಿಕ್ರಾಂತ್, ಧ್ರುವ, ಆದ್ಯ ಎಲ್ಲರೂ ಮನೆಯಲ್ಲೇ ಕಾಯ್ತಿದ್ದಾರೆ. ಮನೆಗೆ ಹೋಗೋಣ ಬನ್ನಿಮ್ಮ. ಖಂಡಿತ ಬರ್ತೀನಿ. ನಿಮ್ ಜೊತೆ ನಾನು ಇರ್ಬೇಕು ಅಂತ ಇಷ್ಟು ದಿನ ಕನ್ಸು ಕಾಣ್ತಾ ಇದ್ದೆ. ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ದೆ. ಈಗ ಅದೇ ಆಗ್ಬೇಕಾದ್ರೆ ನಾನು ಬರ್ದೇ ಇರ್ತೀನ? ನಾನು ದೂರ ಇದ್ರು ನನ್ನ ಮಕ್ಕಳ ಜೀವನದಲ್ಲಿ ಎಲ್ಲ ಒಳ್ಳೇದಾಗಿದೆ ಅಂತ ಅನ್ಕೊಂಡಿದ್ದೀನಿ. ಟೈಮ್ ಆಗ್ತಿದೆ, ಬೇಗ ಹೋಗೋಣ ಬನ್ನಿ. ಮನೆಗೆ ಹೋಗೋಣ. ಇವರು ನಮ್ಮಮ್ಮ. 25 ವರ್ಷಗಳ ಮೇಲೆ ಇವತ್ತು ನೋಡ್ತಾ ಇದ್ದೀನಿ. ಇವ್ರನ್ನ ಮನೆ ಕರ್ಕೊಂಡು ಹೋಗ್ತೀನಿ. ಸರಿಯಪ್ಪ, ಹುಷಾರು. ಚಂದ್ರಕಲಾ ಆಗಮನ ಕತೆ ಇವಾಗ ಶುರು.
ಸರ್ ನೀವು ಕಳಿಸಿರೋ ಫೋಟೋ ಇಟ್ಕೊಂಡು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀನಿ. ಫೈನಲಿ ನೀವು ಹೇಳಿದ ವ್ಯಕ್ತಿ ಎಲ್ಲಿದ್ದಾರೆ ಅಂತ ಗೊತ್ತಾಗಿದೆ. ನೋಡು, ನೀನೇನಾದರೂ ಬಾಯ್ ಬಿಟ್ರೆ ಸತ್ತಿದ್ಯಾ ಅಂತ ಗೊತ್ತಾಗುತ್ತೆ, ಆದರೆ ಹೆಣ ಎಲ್ಲೋಯ್ತು ಅಂತ ಯಾರಿಗೂ ಗೊತ್ತಾಗಲ್ಲ. ಅಕ್ಕ, ಇಷ್ಟು ವರ್ಷ ಎಲ್ಲಕ್ಕ ಇದೆ. ನಾನು ನಿನ್ನನ್ನು ಹುಡುಕ್ತಿರೋ ಜಾಗ ಇಲ್ಲ, ಕೇಳ್ದೇ ಇರೋ ಜನ ಇಲ್ಲ. ನೀನ್ ಬದುಕಿದ್ಯಾ ಅಂದ್ರೆ ದೊಡ್ಡ ಚಮತ್ಕಾರ ಅಂತ ಅನ್ನಿಸ್ತಿದೆ. ನೀನ್ ಬಂದಿದ್ದು ನಂಗೆ ತುಂಬಾನೇ ಖುಷಿ ಆಗ್ತಿದೆ. ಅಮ್ಮ, ವೈದೇಹಿ, ವೈದೇಹಿ, ನನ್ನ ಮಗಳು. ಅಮ್ಮ, ಬಂದ ಮಗಳೇ. ನೀನು ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗಿದ್ಯಾ ಅಂತ ತಿಳ್ಕೊಂಡ್ ಬಲ್ಲೆ. ಇಷ್ಟು ವರ್ಷ ನಿನ್ ಮಕ್ಕಳನ್ನ, ನಿನ್ ತಾಯಿನ ನೋಡ್ಬೇಕು ಅನ್ನಿಸ್ಲಿಲ್ವೇನೆ ನಿನಗೆ? ನಾನು ಆ ದೇವರಿಗೆ ಕೈ ಮುಗಿದು ಕೇಳ್ಕೊಂಡಿದ್ದೆ. ನನ್ ಕೂಗು ಕೇಳಿಸ್ತೋ ಏನೋ ಅಂತೂ ನನ್ ಮಗನ್ನ ನನ್ನ ಹತ್ರಕ್ಕೆ ಸೇರಿಸ್ಬಿಟ್ಟ. ಆದ್ರೆ 25 ವರ್ಷದ ಮೇಲೆ ನನ್ನ ಮಗಳು ನನಗೆ ಸಿಕ್ಕಿದ್ದಾಳೆ. ಅವಳು ಕಣ್ತುಂಬ ನೋಡೋಣ, ಕಣ್ತುಂಬ್ಕೊಳ್ಳೋಣ ಅಂದ್ರೆ ಆ ದೇವ್ರ ನನ್ನ ಕಣ್ಣನ್ನೇ ಕಿತ್ಕೊಂಡ್ಬಿಟ್ಟ ಕಡೆ. ಅಮ್ಮ, ಏನಾಯ್ತಮ್ಮ? ಹೇಗಾಯ್ತು? ಅಮ್ಮ, ಅಜ್ಜಿಗೆ ತಲೆಗೆ ಪೆಟ್ಟು ಬಿದ್ದು ದೃಷ್ಟಿನ ಕಳ್ಕೊಂಡಿದ್ದಾರೆ. ಎಲ್ಲ ನನ್ನ ಗ್ರಾಚಾರಮ್ಮ. 1 ವರ್ಷದ ಹಿಂದೆ ನನ್ನ ತಲೆಗೆ ಏಟ್ ಬಿದ್ದು ನನ್ನ ಕಣ್ಣನ್ನೇ ಕಳ್ಕೊಂಡು
ಕಳ್ಕೋಬೇಕಾಯ್ತು ಕಡೆ. ಅಯ್ಯೋ ದೇವ್ರೆ, ಎಲ್ಲರೂ ಚೆನ್ನಾಗಿ ನೆಮ್ಮದಿಯಾಗಿದ್ದಾರೆ ಅಂತ ಅನ್ಕೊಂಡೆ. ಇದನ್ನೆಲ್ಲ ನೋಡೋದಿಕ್ಕೆ ದೇವ್ರು ನನ್ನನ್ನ ಇಲ್ಲಿ ಕಳ್ಸದ್ನ. ಸುಹಾಸಿನಿ, ಅಮ್ಮನ್ಗೇನಾಯ್ತು? ಅಕ್ಕ, ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ಅಕ್ಕ, ಇವರೇ ನಿನ್ ಮಕ್ಳು. ಇವ್ರನ್ನ ಸಾಕಿ ಬೆಳೆಸಿ ದೊಡ್ಡವ್ರನ್ನಾಗಿ ಮಾಡಿದ್ದೇನೆ. ಇನ್ಮೇಲೆ ನೀನ್ ಬಂದಿಲ್ಲ, ನನ್ನ ಜವಾಬ್ದಾರಿನೆಲ್ಲ ನಿನ್ಗೆ ವಹಿಸ್ತೀನಿ. ಇವ್ರನ್ನೆಲ್ಲ ನೀನ್ ಬಿಟ್ಟು ಹೋದಾಗ ತುಂಬಾ ಚಿಕ್ಕವರು, ಈಗ ನೋಡಿಷ್ಟು ದೊಡ್ಡವರಾಗಿದ್ದಾರೆ. ಇನ್ಮೇಲೆ ನನ್ನ ಮಕ್ಕಳು ಅಲ್ಲಲ್ಲ, ನಿನ್ನ ಮಕ್ಕಳನ್ನ ನಿನ್ನ ಮಡ್ಲಿಗೆ ಹಾಕಿ ನಾನು ನಿಶ್ಚಿಂತೆಯಿಂದ ಇದ್ಬಿಡ್ತೀನಿ. ಇಲ್ಲಿಗೆ ತನ್ನ ಜವಾಬ್ದಾರಿ ಎಲ್ಲ ಮುಗೀತಕ್ಕ. ಇನ್ನು ನನಗೇನಾದ್ರೂ ಪರವಾಗಿಲ್ಲ. ಛೆ, ಸುಹಾಸಿನಿ, ಏನಂತ ಮಾತಾಡ್ತೀಯ? ನಾನು ಈಗ ಬಂದಿರ್ಬೋದು, ಆದ್ರೆ ನನ್ನ ಮಕ್ಕಳನ್ನ ಸಾಕಿರೋಳು ನೀನು. ನೀನೇ ಅವ್ರ ತಾಯಿ. 25 ವರ್ಷ ಕಷ್ಟಪಟ್ಟಿರೋದು ನನಗೆ ಗೊತ್ತು. ಇಂಥ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೂ ಬರಬಾರ್ದು. ಎಷ್ಟೋ ಸಲ ಸಾಯ್ಬೇಕು ಅಂತ ಮನ್ಸು ಬಂದ್ರು ಸಾಯ್ದೆ ಮನ್ಸು ಗಟ್ಟಿ ಮಾಡಿಕೊಂಡು ಮಕ್ಕಳಿಗೋಸ್ಕರ ಬದುಕಿದ್ದೀನಿ ನಾನು. ಇನ್ಮೇಲೆ ನಾನು ಸತ್ರು ಪರವಾಗಿಲ್ಲ, ಕಣ್ ತುಂಬ ನನ್ನ ಮಕ್ಕಳು ನೋಡಾಯ್ತು. ಹಾಗೆಲ್ಲ ಮಾತಾಡ್ಬೇಡಕ್ಕ. ನೋಡು, ನಾನು ನಿನ್ನ ಜಾಗದಲ್ಲಿ ನಿಂತು ನಿನ್ನ ಮಕ್ಕಳನ್ನ ಬೆಳೆಸಿ ಓದಿಸಿ ದೊಡ್ಡವ್ರನ್ನ ಮಾಡಿದ್ದೀನಿ. ಇನ್ಮೇಲೆ ಈ ಮನೆ ನಿಂದು ನೀನಲ್ಲಿರ್ಬೇಕಾದಳು. ಇನ್ನು ಮುಂದೆ ನೀನು ನೆಮ್ಮದಿಯಾಗಿರ್ಬೋದು. ಇನ್ಮೇಲೆ ಈ ಮಕ್ಕಳ ಜವಾಬ್ದಾರಿಯೆಲ್ಲ ನಿಂದೆ ಅಕ್ಕ. ನನಗೂ ಈ ಮನೆಗೂ ಸಂಬಂಧ ಮುಗೀತು. ಛೆ, ಸುಹಾಸಿನಿ, ಏನಂತ ಮಾತಾಡ್ತೀಯ? ನಾನು ಈಗ ಬಂದಿರ್ಬೋದು, ಆದ್ರೆ ನನ್ನ ಮಕ್ಕಳನ್ನ ಸಾಕಿರೋಳು ನೀನು. ನೀನೇ ಅವ್ರ ತಾಯಿ. ನಾನ್ ಮಾಡ್ಬೇಕಾಗಿರೋ ಕರ್ತವ್ಯನ ನೀನ್ ಮಾಡಿದ್ಯಾ. ನನ್ನ ಮಕ್ಕಳಿಗೆ ವಿದ್ಯೆ ಬುದ್ಧಿ ಕಲ್ಸಿದ್ಯಾ. ಅದಕ್ಕಿಂತ ಹೆಚ್ಚಾಗಿ ತಾಯಿ ಪ್ರೀತಿ ಕೊಟ್ಟಿದ್ಯಾ. ನನಗೆಷ್ಟು ಇವ್ರ ಮೇಲೆ ಅಧಿಕಾರ ಇದೆಯೋ ನಿನಗೂ ಅಷ್ಟೇ ಇದೆ. ವೇದಾಂತ್, ನಾನು ಬಂದಿದ್ದೀನಿ ಅಂತ ನನ್ನ ತಂಗಿನ ಚಿಕ್ಕಮ್ಮನ ರೀತಿ ನೋಡ್ಬೇಡಿ. ಮುಂಚೆ ಇವಳನ್ನ ಹೇಗ ಅಮ್ಮ ಅಂತ ಕರೀತಿದ್ರು ಎಲ್ರು, ಈಗ್ಲೂ ಅಮ್ಮ ಅಂತಾನೆ ಕರಿಬೇಕು. ಇವಳ ಮನ್ಸಿಗೆ ಬೇಜಾರ ಆಗೋ ಹಾಗೆ ಯಾರು ನಡ್ಕೋಬಾರ್ದು. ನಿಮ್ ಜೀವನದಲ್ಲಿ ಇವಳ ಪಾತ್ರ ತುಂಬಾ ದೊಡ್ಡದು. ಇವಳಿಲ್ಲ ಅಂದಿದ್ರೆ ನಂತರ ನೀವು ಬೀದಿ ಪಾಲಾಗ್ಬಿಡ್ತಿದ್ರಿ. ಇವಳಿಗೆ ಈ ಮನೆಯಲ್ಲಿ ಗೌರವ ಕಡಿಮೆ ಆಗ್ಬಾರ್ದು. ಏನಾದ್ರೂ ಆ ರೀತಿ ಆದ್ರೆ ನಾನು ಈ ಮನೆಯಲ್ಲಿ ಒಂದು ಕ್ಷಣನೂ ಇರೋದಿಲ್ಲ. ಅಮ್ಮ, ಪ್ಲೀಸ್ ಹಾಗೆಲ್ಲ ಮಾತಾಡ್ಬಿಡಿ. ಸುಹಾಸಿನಿ ಅಮ್ಮನ ನಾವ್ ಯಾವತ್ತೂ ಚಿಕ್ಕಮ್ಮ ಅಂತ ಕರೆದಿಲ್ಲ, ಹಾಗೆ ನೋಡೂ ಇಲ್ಲ. ನೀವು ಬಂದಿದ್ದೀರಾ ಅಂತ ಖಂಡಿತವಾಗ್ಲೂ ಯಾವ ಡಿಫ್ರೆನ್ಸು ಆಗೋದಿಲ್ಲಮ್ಮ. ನೀವು ಬರೋದಕ್ಕೂ ಮುಂಚೆ ಮನೆ ಹೇಗಿತ್ತು ಹಾಗೇನೆ ಇರುತ್ತೆ, ಹಾಗೆ ಇರ್ಬೇಕು ಕೂಡ.
ಆರಾಮಾಗಿರ್ಬೇಕು ಅಷ್ಟೇ. ಹೇಳ್ದೆ ಸುಹಾಸಿನಿ, ನೀನ್ ಬೆಳೆಸಿದ ಮಕ್ಕಳು ನಿನ್ ಕೈನ ಯಾವತ್ತೂ ಬಿಡೋದಿಲ್ಲ. ನೀನ್ ಈ ಮನೆಯಲ್ಲಿ ನೆಮ್ಮದಿಯಾಗಿರ್ಬೋದು. ಚಿಕ್ಕ ಪಾಪು ಎಷ್ಟು ದೊಡ್ಡ ಹುಡುಗಿ ಆಗ್ಬಿಟ್ಟಿದ್ಯಾ. ಹೌದಮ್ಮ, ನಾವ್ ಯಾರು ನಿಮ್ಮ ಮುಖನ ನೋಡೇ ಇರ್ಲಿಲ್ಲ. ಅದಕ್ಕೆ ಇಷ್ಟು ದಿನ ನಿಮ್ಮನ್ನ ಹುಡುಕೋದು ತುಂಬಾ ಕಷ್ಟ ಆಯ್ತು. ಧ್ರುವ, ನೋಡಿದೆ ನಮ್ಮ ಹಣೆ ಬರ. ನಾನು ನಿಮ್ಮನ್ನ ಹೆತ್ತಿದ್ದೀನಿ, ಹೊತ್ತಿದ್ದೀನಿ, ಆದರೆ ಸಲಹೋಕ್ಕಾಗಲಿಲ್ಲ. ತಾಯಿ ಸ್ಥಾನ ನಂದೆ, ಆದರೆ ಆತ್ಮೀಯತೆ ನನ್ನ ಕೈಲಿ ಕೊಡೋಕ್ಕೂ ಆಗ್ತಿಲ್ಲ, ತಗೊಳಕ್ಕೂ ಆಗ್ತಿಲ್ಲ. ಧ್ರುವ, ನೀನು ನನ್ನ ಹಾಗೆ ಕಣ, ನಿನಗೆಲ್ಲ ಗೊತ್ತು. ಆದರೆ ನಮ್ಮಿಬ್ಬರಿಗೂ ಬಾಯಿ ತೆಗಿಯಕ್ಕಾಗ್ತಿಲ್ಲ. ಆ ಸುಹಾಸಿನಿ ನಿನಗಿಷ್ಟು ಮಾಡಿದ್ದಲ್ದೆ ಮೆಟ್ಲ ಮೇಲಿಂದ ತಳ್ಳಿ ನನ್ನ ಬಾಯಿ ಮುಚ್ಚಿಸ್ಬಿಟ್ಲು. ಆ ರಾಕ್ಷಸಿ ಏನೇನ್ ಮಾಡ್ಬೇಕು ಅಂತಿದ್ದಾಳ. ನಿಮ್ಮನ್ನೆಲ್ಲ ನಾನು ಹೇಗೆ ಕಾಪಾಡ್ಲೋ ಆ ದೇವರೇ ನಮ್ಮನ್ನು ಕಾಪಾಡಬೇಕು. ಇವರು ಅತ್ತೆ, ನಾನು ನಿಮ್ಮ ಸೊಸೆ ವಿಕ್ರಾಂತ್ ಹೆಂಡತಿ ಆರ್ತಿ. ಅತ್ತೆ, ನಾನು ನಿಮ್ಮ ಮಳಿಯ. ಅಯ್ಯೋ, ಗೊತ್ತಾಗ್ಲಿಲ್ವಾ? ನನ್ನ ಹೆಸರು ಸಾರ್ಥಕ್ ಅಂತ. ನಾನು ನಿಮ್ಮ ಮಗಳ ಗಂಡ. ನನ್ನ ಹೆಸರು ಅಮೂಲ್ಯ ಅಂತ ಅತ್ತೆ, ವೇದಾಂತ್ ಹೆಂಡತಿ. ಹೌದು, ಧ್ರುವ ಇಲ್ಲಿದ್ದಾನೆ. ನಾನು ಬಂದಿರೋದು ಅವನಿಗೆ ಗೊತ್ತಿಲ್ವಾ?